ಹಂಗಿದ್ರೆ ಅವ್ರು ಸ್ವಾಮಿಗಳವ್ರು, ಇಲ್ಲ ಸ್ವಾಮಿಗಳೇ ಅಲ್ಲ, ಅವ್ರು ಎಲ್ಲ ಗೌರ್ಮೆಂಟ್ ಸಪೋರ್ಟ್ ಮಾಡ್ತದೆ. ಇಂತಹ ಸರಳ ಸ್ವಭಾವದ ಸಜ್ಜನದ ವ್ಯಕ್ತಿಗಳು ಮಾಳಿಂಗರಾಯರು ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿ ಇವತ್ತು ಸತತವಾಗಿ 5 ವರ್ಷ ಇಲ್ಲಿ ಬಂದಿದ್ದರಿಂದ ಇಷ್ಟೊಂದು ಜನ ನಾವು ಬಹಳ ಪ್ರೀತಿಯಿಂದ ಅವ್ರ ಆಶೀರ್ವಾದ ಕೇಳ್ತಕ್ಕಂಥ ಕಾತುರದಿಂದ ಇದ್ದೇವೆ. ನಾವು ಹೆಚ್ಚಿನ ಸಮೇತೊಳಗೆ ಯಾಕ ನಮ್ಮ ಅರುಣ್ ಕುಮಾರ್ ಹೇಳಿದ್ರು, ಇಲ್ಲ ಅವ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಇಲ್ಲ ಅವರಿಗೆ ನಾವು ಸೀಮಿತ ಹೇಳೋಣ, ಅವ್ರ ವಿಚಾರ ತಿಳ್ಕೋಣ. ಸಿದ್ದು ನಮ್ಮ ಶಿರ್ಸಿಗೆ ಮಾತಾಡಿ ಭಾಳ ಚಂದ ಹೇಳಿದ್ರು. ಇಬ್ರು ನಾಯಕರು ನಮ್ಮ ತಾಲೂಕಿನ ಜವಾಬ್ದಾರಿರ, ಅವ್ರಿಬ್ಬರಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಜನರಿಗೆ ಹೇಳಿದ್ರು. ಅವ್ರು ತಪ್ಪು ಹೇಳಿದ್ರು. ಇಬ್ಬರದ್ದು ಆಶೀರ್ವಾದ ಸಿದ್ದು ಶಿರ್ಸಿ ಬೇಕಾಗಿದೆ. ಯಾಕಂದ್ರೆ ಹೇಳೋದು ಉಲ್ಟಾ ಹೇಳಿದ್ದಾರೆ ಅವರು. ನಾವಿಬ್ರು ನಿನ್ ಕೈ ಬಿಡಲ್ಲ, ನೀನ್ ಕಾಳಜಿ ಮಾಡೋದು. ಇವತ್ತು ಬಹಳ ಅವರು ತಮ್ಮದೇ ಆದಂತ ಅನಿಸಿಕೆಗಳು ಹೇಳಿದ್ದಾರೆ. ಇವತ್ತು ಈ ಜಾತ್ರೆಗಳು, ಈ ಮಹೋತ್ಸವಗಳು ನಾವು ಧರ್ಮದಲ್ಲಿ ಹಿಡಿತಾ ಇರಬೇಕು. ಇವತ್ತು ಅನೇಕ ತಂದೆ ತಾಯಿಗಳಿಗೆ ನಾವು ಪ್ರೀತಿ ಮಾಡಬೇಕು. ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಮ್ಮ ಬೆಳೆಸಿರ್ತಾರೆ, ವಿದ್ಯಾಭ್ಯಾಸ ಮಾಡಿರ್ತಾರೆ. ಮುಂದೆ ನಮ್ಮ ಮದುವೆ ಆದ್ಮೇಲೆ ನನ್ನ ಹೆಂಡತಿ ಬಂದ ಮೇಲೆ ಅವಳು ಏನ್ ಹೇಳ್ತಾಳೆ ಏನೋ ಗೊತ್ತಿಲ್ಲ, ಆಕೆ ಮುತ್ತು ಕೊಟ್ಟೋದ್ರು ತುತ್ತು ಕೊಟ್ಟವ್ರು ಮರಿತಾರೆ. ಆ ಮುತ್ತಿಗೆ ತುತ್ತು ಕೊಟ್ಟವ್ರು ಮರಿಬಾರ್ದು. ತುತ್ತು ಕೊಟ್ಟವ್ರೆ ನಮ್ದು ನಿಜವಾದ ದೇವರು. ತಾಯಿನೇ ದೇವರು, ತಂದಿದೆ ದೇವರು. ನೀವು ತಂದೆ ತಾಯಿ ಮರ್ತು 12 ಜ್ಯೋತಿರ್ಲಿಂಗ ಹೋಗ್ಬರಿ, ಮಾಳಿಂಗರಾಯರದು ಪಾದ ತೊಳೆದು ನೀವು ಪೂಜೆ ಮಾಡಿ ನೀರು ಕುಡಿದ್ರು ಹೋಗೋದ್ ನರಕಕ್ಕೆ. ನೀವು ತಂದೆ ತಾಯಿಗೆ ಒಂದ್ ವೇಳೆ ಪ್ರೀತಿ ಮಾಡ್ತಾ ಇದ್ದಾರೆ, ತಂದೆ ತಾಯಿಗೂ ಪ್ರೀತಿ ಮಾಡ್ಲೇಬೇಕು. ನಮ್ಮ ನಿಜವಾದ ದೇವರೇ ಅವರೇ. ಮಾತೃ ದೇವೋಭವ, ಪಿತೃ ದೇವೋಭವ ಅವರೇ ಹೇಳ್ತಾರೆ, ಆಚಾರ ದೇವೋಭವ. ಆಮೇಲೆ ನಾವು ಅನ್ನೋಂಥ ಮಾತನ್ನು ನಮ್ಮ ಶರಣರು ಹೇಳ್ತಕ್ಕಂಥ ಇಲ್ಲಿ ಬಹಳ ಅರ್ಥ ಇದೆ. ಹುಟ್ಟಿದಂತ ತಂದೆ ತಾಯಿಗಳೇ ನಮ್ಮ ಮೊದಲನೇ ದೇವರಾದ್ರಿಂದ ಅವರ ಬಗ್ಗೆ ಅಪಾರವಂತ ಪ್ರೀತಿ ಇರುತ್ತೆ. ನಾನು ನೋಡ್ತೀನಿ ನಮ್ಮ ಬೆಂಗಳೂರಲ್ಲಿ ಅಲ್ಲಿ ನೋಡ್ತೀವಿ. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾವ, ಪಾಪ ಅವ್ರು ಕಷ್ಟಪಟ್ಟು ಹೊಲ್ದಾಗ ಹೋಗಿ ದುಡಿದು ಬೆವರು ಸುರಿದು ಕುರ್ಪಿ ತಗೊಂಡು ಕೈಗೆಲ್ಲ ರಕ್ತ ಮಾಡ್ಕೊಂಡು ಕಾಲಿಗೆಲ್ಲ ಮುಳುಚಿಸ್ಕೊಂಡು ಕಷ್ಟಪಟ್ಟು ಮಗನಿಗೆ ಓದಿಸ್ತಾನೆ. ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ ಬೆಂಗಳೂರಲ್ಲಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸುಮಾರು ಪ್ಯಾಕೇಜ್ 10 ಲಕ್ಷ 15 ಲಕ್ಷ 50 ಲಕ್ಷ ವರ್ಷಕ್ಕೆ ಪ್ಯಾಕೇಜ್ ಕೊಡ್ತಾರೆ. ಆ ಹೆಂಡತಿ ಮದುವೆ ಆಗಿ ಬೆಂಗಳೂರಲ್ಲಿ ಇದ್ರೆ ಆ ತಾಯಿಗೆ ನೋಡಕ್ಕಾಗಲ್ಲ. ಅವನಿಗೆ ತಂದೆ ತಾಯಿಗಳು ನೋಡಿ ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ಜನರು ಕೂಡ ನೋಡಿ ತಂದೆ ತಾಯಿಗಳಿಗೆ ಸಲ್ಲುಲಾದ ಅನಾಥಾಶ್ರಮದಲ್ಲಿಟ್ಟು ನಮ್ಮ ಅವ್ವ ಅಪ್ಪ ನೋಡ್ರಪ್ಪ ತಿಂಗಳಾಗಿ ಕೊಡ್ತೇವನಂತ ಏನು ಮಕ್ಕಳಿದಾರ ಅವ್ ನಿಜವಾಗಿ ಹೋಗೋದು ಪಾಪಕ್ಕೆ. ಅವು ಪುಣ್ಯ ಎಂದು ಸಿಗಲ್ಲ. ಇದು ಆಗ್ಬಾರ್ದು. ಈ ಧರ್ಮದಲ್ಲಿ ಮಾತಾಡಬೇಕಾಗಿದೆ. ಈ ಮಾತಾಡ್ದಿಲ್ಲ, ರಾಜಕೀಯ ಮಾತಾಡ್ಲಿಕ್ಕೆ ನಾವು ಬಂದಿಲ್ಲ. ಇಲ್ಲಿ ನಾವು ಏನು ಕಡಿಕಾಳ ಮಡಿವಾಸೋದು ಶಿಸ್ನೋಳ ಸಾಹಿತ್ಯ ಏನಿದೆ, ಸೂರು ತೀಹದು ಮನಿಯ ಮಾಳಿಗೆ ಅಜ್ಞಾನದಿಂದ. ನೀನ್ ಮನೆ ಸೋರ್ಲತ್ತು ಮತ್ತವ್ರ ಬಗ್ಗೆ ಏನ್ ಮಾತಾಡ್ತೇನಂತ ಮಾತಾಡ್ತಾರೆ. ಇವತ್ತು ನಾಟಕದನ್ನ ನೋಡ್ದ, ಏನದು ಹೆಸರು, ನಾಟಕ ಹೆಸರು ನೋಡೋದು ಸ್ವಲ್ಪ. ಮಗ ಹೋದ್ರು ಮಾಂಗಲ್ಯ ಬೇಕಂತ. ಇದೇನು ನಂಗೆ ಗೊತ್ತಿಲ್ಲ. ನಾಳೆ ಬರ್ತೀನಿ ನಾಟಕನು ಬರ್ಬೇಕಂತ ಹೇಳ. ನಾನು ನಾಟಕಗಳೇ ಹೋಗ್ತಾ ಇಲ್ಲ. ನಾಟಕಗಳೇ ಬಿಟ್ಟು ನಾನು ಸುಮಾರು 30 ವರ್ಷ ಆಯ್ತು. ನಮ್ಮ ಅಪ್ಪವ್ರು ಯಾವಾಗ ಮಗ ನಾಟಕ ಹೋಗಬೇಡಿ ಅಂತ ಏನ್ ನಮ್ಮ ತಂದೆಯವ್ರ ಜೀವಂತದಾಗ ಹೇಳಿದ್ರು. ಅಂದೇನು ಯಾವ ನಾಟಕ ಹೋಗಿಲ್ಲ. ಇವ್ರು ಅಭಿಮಾನ ಶಂಕರು ದೂಪದವರು, ನಮ್ಮ ಶರಣು ಮತ್ತು ಮಲ್ಲಿಕಾರ್ಜುನ ನಾಟಕರ್ ಅವರು, ಮಲೇಸ್ವಾಮಿಯವರು ಎಲ್ಲ ಜಟ್ಟ ಪೂಜಾರಿ ಅವರು ಎಲ್ಲ ಬರ್ಲೇಬೇಕ್ರಿಯಪ್ಪ ಅಂತ ಒತ್ತಡ ಪಟ್ಟಿಂದ ನಾಳೆ ನಾಟಕ ಬರ್ತಾ ಇದೆ. ಇವತ್ತು ಯಾಕೆ ಅದರಲ್ಲಿ ಕೂಡ ಶಿಸ್ನೋಳ ಶರೀಫರ ಸಾಹಿತ್ಯ ಇದೆ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಜಾಕು. ನಮ್ಮ ಪ್ರೀತಿ ಮಾಡ ಹೆಂಡತಿನೇ ಇಲ್ಲ ಅಂದಾಗ ಮಾವನ ಅಸ್ತಿತ್ವನೇ ಮಾಡ್ತೀವಿ. ನಮ್ಮ ನಿಜವಾದ ಲಕ್ಷ್ಮಿ ಅವರು ಆಕೆ ಹೋಗಿ ಆಸ್ತಿ ಬರ್ಲಿ ಅನ್ನೋರು ಕೂಡ ಇದ್ದಾರೆ. ಇದು ಆದ್ರೆ ಏನದ ಗೊತ್ತಿಲ್ಲ ನಾಟಕದು. ಯಾಕಂದ್ರೆ ಮಾಂಗಲ್ಯ ಇದು ಗಂಡು ಹೋದ್ರು ಮಾಂಗಲ್ಯ ಬೇಕಂತ ಅದು ಯಾಕೆ ನೋಡಮ್ಮ. ಮಗ ಹೋದ್ಮೇಲೆ ಮಾಂಗಲ್ಯ ಬೇಕು. ಅದೇನು ಇರ್ಬೋದು ಪಾಪ. ಮಗ ಹೋಗೇನಂತಂದು ಆ ಸೊಸೆ ದೂರ ಮಾಡಬೇಡ್ರಿ, ಆಕೆಗೆ ಮಡುವೆ ಅಂತ ಸರುಳು ಅಂತ ಇರ್ಬೋದು. ಏನೋ ಸಾಹಿತ್ಯಗಳು ರಚನೆಗಳು ಬಂದಿರ್ತಾವ. ನಾಟಕ ನೋಡಿದಾಗ ಗೊತ್ತಾಗ್ತದ. ನಾನು ಅದು ನೋಡಿದಾಗ ಇದು ಮಾತಾಡ್ತಾ ಇದ್ದೀರಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ. ಯಾಕಂದ್ರೆ ಪೂಜ್ಯರ ಆಶೀರ್ವಚನ ಕೇಳೋಣ. ನಮ್ಮ ಅನೇಕ ಸಲ ಮಾತಾಡಿ ಕೇಳಿದಿರಿ. ಹೀಗಾಗಿ ನಾನು ಹೆಚ್ಚಿಗೆ ಮಾತನಾಡದೆ ಎಂ.ಆರ್. ಪಾಟೀಲರು ನಾವು ಎಲ್ಲಿ ಒಂದು ಕಳಂಕಿಲ್ಲದೆ ಈ ತಾಲೂಕಿನ ಶಾಸಕರಾಗಿ ಕೆಲಸ ಮಾಡಿದ್ವಿ. ಮುಂಬರೋ ದಿನಗಳು ಹೆಂಗೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನೀವು ಕರಪ್ಟ್ ಆಗಿರಿ. ಎಲೆಕ್ಷನ್ ಬಂದ್ರೆ ಪ್ರಾಮಾಣಿಕತೆಯಿಂದ ಓಟ್ ಹಾಕ್ತೇವ್ರಿ, ನೀವು ದುಡ್ಡು ಬೇಡ ಅಂತ ಹೇಳಲ್ಲ.
ಅವ ಇಷ್ಟು ಕೊಟ್ಟ, ಅರುಣ್ ಕುಮಾರ್ ಇಟ್ಟು ಕೊಟ್ಟಾನ, ನಿತಿನ್ ಇಟ್ಟು ಕೊಟ್ಟಾನ, ನೀವ್ ಕೊಡ್ತೀರಿ ಅಂತ ಕೇಳ್ತೀರಿ. ನೀವೆಲ್ಲರ ಮೇಲೆ ರೊಕ್ಕ ತೋಡಿ ಯಾರಿಗೆ ಮಣ್ಣು ಮಾಡ್ತೀರಿ ಮಾಡ್ತೀರಿ. ಒಂದು ದಿನ ಜಾತ್ರೆ ನಾವು ಮಾಡ್ತೇವೆ, ಹುಳಿ ಜಯಂತಿ ಜಾತ್ರೆ. ಒಂದಿನ ಎಲೆಕ್ಷನ್ ನಿಮ್ಗೆಲ್ಲ ರೊಕ್ಕ ಕೊಟ್ಟು ಜಾತ್ರೆ ಮಾಡಿ 5 ವರ್ಷ ನಾವು ಜಾತ್ರೆ ಮಾಡ್ತೇವೆ ನಿಮ್ ಹೆಸರು ಮೇಲೆ. ಅದು ಗೊತ್ತಿಲ್ಲ, ಇದು ಅರುಣ್ ನಿಮಗೆ ಇರಲಿ. 5 ವರ್ಷ ನೀವು ನಮ್ಮ ಮನೆ ಆದ್ರಿ ಅವ್ರ ರೊಕ್ಕ ತೋಡಿಲ್ಲ ನೋಡ್ರಿ, 30,000 ಮನೆಗೆ ಇರ್ತೇವೆ. ಅದಕ್ಕೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಬರ್ಬೇಕು. ಬ್ರಹ್ಮಾಂಡಗಳು ಹೇಳ್ತಾ ಇದಾರ, ಹಿಂದಿನ ಜ್ಞಾನಿಗಳು ಹೇಳ್ತಾ ಇದಾರ, ವಾಂಗ ಹೇಳ್ತಾ ಇದಾರ ಪ್ರಳಯ ಆಗ್ತದ, ಯಾವ ಗಡಿಗೆಯಲ್ಲಿ ಪ್ರಳಯ ಆಗ್ತದ, ಬಹಳ ಪಾಪ ಹೆಚ್ಚಾಗತ್ತೆ. ದಿನ ಪೂಜೆ ಮಾಡಿ ಅರುಣ್ ಕುಮಾರ್ ಎಲ್ಲರೂ ಪೂರ್ತಿ ಪ್ರಾರ್ಥನೆ ಮಾಡೋರಿಗೆ ನೀವು ಏನಂತೀರ ಗೊತ್ತಿಲ್ಲ. ಬಾಜಿ ನನ್ನ ದೋಸ್ತಿಗೆ ಹೇಳಿ, ಇವತ್ತು ನನ್ನ ಪೂಜೆ ಸಫಲ ಆಗ್ಬೇಕು, ನನಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಬರ್ಬೇಕು, ವ್ಯಾಪಾರ ಬರ್ಬೇಕು, ಲಾಭ ಆಗ್ಬೇಕಂತ ಕೇಳ್ತಾರೆ ಪೂಜೆ ಮಾಡಿ. ನಾವು ಅಪ್ಪರನ್ನ ಏನ್ ಕೇಳ್ತಾ ಇದೀವಿ ಅಂದ್ರೆ, ಮುಂಜಾನೆ ಪೂಜೆ ಮಾಡಿ ಪಾಪ ಹೆಚ್ಚಾಗ್ಯದ ದೇವ್ರೆ, ಜಲ್ದಿ ಪ್ರಳಯ ಬರ್ಲಿ ಅಂತ ಕೇಳ್ತಾ ಇದ್ದೀವಿ. ಯಾಕೆ ಒಮ್ಮ ಸರ್ವನಾಶ ಆಗಿ ಎಲ್ಲ ಪಾಪಗಳು ದೂರ ಶುದ್ಧರೇ ಬರ್ಲಿ ಅಂತ ಅವ್ರು ಹೇಳಿದ್ದಾರೆ. ಎಲ್ಲ ಪಾಪಿಗಳು ಹೋಗ್ತಾರ, ಅದ್ರಾಗ ಅರ್ಧ ಪಾಪಿಗಳು ಹೋಗ್ತಾರ. ಸ್ವಚ್ಛ ಯಾರು ಕ್ಲೀನ್ ಯಾರು, ನಾವ್ರೆ ಕ್ಲೀನ್ ಬರಲ್ಲ. ನಾವು ಹೋಗೋದ್ರಲ್ಲಿ ಇದು ಏನ್ ತಿಳ್ಕೊಬೇಕು, ನಮ್ಮ ಮರತ ಅವ್ರ ಹೆಂಗ್ ಕಾಣ್ತಾನ ಅದು ಕೇಳತ್ತ ಅಂತ ಹೇಳಿ ನಾವ್ ಮನೆಗೆ ಹೋಗೋದು. ಯಾಕಂದ್ರೆ ನಮ್ಲಿಂದ ತಪ್ಪಾಗಿರ್ತಾವ. ಇನ್ನ ಬಂದು ಹೇಳ್ತಿರ್ತೀವಿ ನಮ್ಮ ಮನೆ ಹಾಕಿರಿ ಹಾಕಿರಿ, ಇನ್ನು 10 ಸಲ ಬಂದಿರ್ತೀವಿ, ನಾವು ನೆನಪು ಹಾರಿರ್ತೇವೆ. ಅವ್ ಏನಾಗ್ತದೆ, ಪಾಪ ಮನ್ಸು ಮುಡ್ತದೆ, ಹಾಕಿನೇ ಎಲ್ಲ ಹೇಳಿ ಹೋಗುತ್ತೆ ಹೇಳ್ತೇವೆ, ಅದನ್ನು ಪಾಪೆ. ಸುಳ್ಳು ಹೇಳೋದು ಪಾಪೆ. ಅದಕ್ಕಾಗಿ ನಾವು ಪುಣ್ಯದ್ರ ಬರಲ್ಲ. ಹಿಂಗಾಗಿ ನಾವು ಎಲ್ಲ ಇಂಥ ಒಂದು ಜಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಂತಹ ಶರಣನ್ನು ಕರೆಸಿ ಅವರ ಆಶೀರ್ವಚನೆ ಕೇಳ್ತೀವಿ. ಅದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು, ಅದು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಮಶ ದೂರ ಮಾಡಿ ಒಳ್ಳೆ ಮನುಷ್ಯನಾಗಿ ಬರ್ತಕ್ಕಂಥ ಒಂದು ವಾತಾವರಣದಲ್ಲಿ ಹೋದಾಗ ಮಾತ್ರ ನಿಜವಾದ ಮನುಷ್ಯನ ಜನ್ಮ ಆಗ್ತದೆ. ಅದಕ್ಕೆ ನೀವು ನೋಡಿದಿರಿ, ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ, ಉಸಿರು ನಿಂತ ಮೇಲೆ ಹೇಳ್ತಾರ ಬಯ ಏನ್ ಗೊತ್ತಿಲ್ಲ. ಅವ್ರು ಉಸಿರು ನಿಂತ ಮೇಲೆ ಹೆಸರು ಹೇಳ್ತಾರ, ಸುಮ್ಮನೆ ಹೇಳ್ತಾರೆ ಹೆಸರು. ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಹೆಸರು ಹೇಳ್ತಾರೆ, ಇಲ್ಲ ಅಂದ್ರೆ ನಮ್ಮ ಹೆಸರು ಹೇಳಲ್ಲ. ನಾವು ಇದ್ದಾಗ ಎಲ್ಲ ಸಾಕಷ್ಟು ದೌರ್ಜನ್ಯ ಮಾಡ್ಕೊತ ಹೋದ್ವಿ ಅಂದ್ರೆ ನಾವು ಭಾಳ ಐತಿ ಹುಡುಗಿ ವ್ಯವಸಾಯ ಅಂತ ಹೇಳ್ತಾರೆ. ಆದ್ರೆ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರು ನಾವು ನಮ್ದು ಪ್ರಾಣ ಹೋದ್ರೆ ಎಂತ ವ್ಯಕ್ತಿ ಕರ್ಕೊಂಡಪ್ಪ, ಇನ್ನೊಂದು 4 ದಿನ ಇರ್ಬೇಕಾಯ್ತು, ಎಷ್ಟು ಸಮಾಜ ಕೆಲಸ ಮಾಡ್ತಾ ಇದ್ದ ಅನ್ನೋಂಥ ಮಾತು ಜನರಿಂದ ಬಂದ್ರೆ ನಾವು ಆ ದೇವರು ನಮಗೆ ಸೃಷ್ಟಿ ಮಾಡಿದಕ್ಕೆ ಅರ್ಥ ಇದೆ. ಇಲ್ಲಿ ಆದ್ರೆ ನಾವು ಇದ್ದಾಗ 4 ಜನರಿಗೆ ಭಾರ, ಹೋದಾಗ 4 ಜನರಿಗೆ ಭಾರ ಆದ್ರೆ ಮನುಷ್ಯನ ಜನ್ಮ ಅಲ್ಲ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ನಮ್ಮ ಮಾಳಿಂಗರಾಯವರ ಆಶೀರ್ವಚನಗಳು ನಮ್ಮೆಲ್ಲರ ಮನಮುಟ್ಲಿ, ನಮ್ಮಲ್ಲಿರ್ತಕ್ಕಂಥ ಕಲ್ಮಶ ದೂರ ಆಗಲಿ. ಮುಂಬರುವ ದಿನಗಳಲ್ಲಾದರೂ ಈಗಾದರೂ ಒಂದು ಜ್ಞಾನೋದಯ ಮಾಡೋಣ, ಪ್ರಾಮಾಣಿಕತೆ ಬರೋಣ. ಯಾಕಂದ್ರೆ ನರೇಂದ್ರ ಮೋದಿ ಅವರು ದೇಶದ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಲೀಡರ್ ಆಗಿ ನರೇಂದ್ರ ಮೋದಿ ಮಾತಾಡ್ತಾ ಇದ್ದೇನೆ. ನರೇಂದ್ರ ಮೋದಿ ಬಗ್ಗೆ ನಾನು ಬಹಳ ಗೌರವ ಮಾಡ್ತೀನಿ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಒಂದು ಏರಿಕಿದೆ. ನಮ್ಮ ದೇಶ ಭಾರತ ಇವತ್ತು ಬಹಳ ಎತ್ತಿರ್ತಿದೆ. ಇಲ್ಲಿ ನಮ್ಮ ರಾಜ್ಯ ಬಂದ್ರೆ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ, ಒಂದು ಕಪ್ಪು ಚುಕ್ಕಿ ಇಲ್ಲದೆ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರು ಇಳಿಸ್ಬೇಕಂತ ಬಹಳ ಜನ ಹೊಂಟಿದ್ದಾರೆ. ಅವ್ರು ರಾಜಕೀಯ ನಡೀತಾವೆ. ಆದ್ರೆ ಬಿಜೆಪಿ ಪಾರ್ಟಿ ಬಗ್ಗೆ ನಾನು ಮಾತಾಡಲ್ಲ. ಬಿಜೆಪಿ ಇದವರಿಗೆ ಇದ್ದಾಗ ಹೇಳಿನಿ, ನೀವೆಲ್ಲ ಬಿಜೆಪಿ ಅವ್ರು ಸ್ವಚ್ಛ ತೋರಿಸ್ಬೇಡ್ರು, ನಾನು ಬಿಜೆಪಿ ಅಂತ ಇರೋದ. ನರೇಂದ್ರ ಮೋದಿಯಿಂದ ಬಿಜೆಪಿ ಹೊರತಾಗಿ ಬಿಜೆಪಿ ಪಕ್ಷದಿಂದ ಬಹುಮತ ಬಂದಿರುವಂತ ಮಾತನ್ನು ನೇರವಾಗಿ ನಮ್ಮ ಬಿಜೆಪಿ ಪಾರ್ಟಿಯಲ್ಲಿ ಹೇಳಿದ್ರೆ ಇದು ವಸ್ತುಸ್ಥಿತಿ ಇದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಬಗ್ಗೆ ನಾವೆಲ್ಲ ಕೊಂಡಾಡ್ಬೇಕಾಗ್ತದೆ. ನರೇಂದ್ರ ಮೋದಿ ಇಲ್ಲಂದ್ರೆ ಬಿಜೆಪಿ ಜೀರೋ. ಇಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಸಿದ್ದರಾಮಯ್ಯ ಇಲ್ಲದ್ರೆ ಕಾಂಗ್ರೆಸ್ ಜೀರೋನೇ ಅರೋಣ, ಕಾಂಗ್ರೆಸ್ ಜೀರೋ. ಯಾಕಂದ್ರೆ ಹಿಂದುಳಿದ ಅಲ್ಪಸಂಖ್ಯಾತರು ಹಲವಾರು ಮತಗಳಿಂದ ಇವತ್ತು ಇಲ್ಲಿ ಸಾಮೂಹಿಕ ಒಂದು ನಾಯಕತ್ವದಲ್ಲಿ ನಮ್ಮ ಸುಮಾರು ಬಜೆಟ್ಗಳನ್ನು ಅವರು ಮಂಡನೆ ಮಾಡಿ ಈ ನಾಳೆ ಬರ್ತಕ್ಕಂಥದ್ದಲ್ಲಿ ಕೂಡ ಐತಿಹಾಸಿಕ ಬಜೆಟ್ ಮಂಡನೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಹಾಲುಮತ ಸಮಾಜದವ್ರು ಬಹಳ ಹೆಮ್ಮೆ ಪಡ್ಬೇಕು ನೀವು. ಯಾಕಂದ್ರೆ ನಾವು ಬ್ರಹ್ಮಶ್ರೀ ನಾರಾಯಣಗುರು ಬಗ್ಗೆ ಹೆಮ್ಮೆ ಪಡ್ತೇವೆ. ಬ್ರಹ್ಮಶ್ರೀ ನಾರಾಯಣಗುರು ನಮ್ಮ ಈಡಿಗ ಸಮಾಜವಾದರೂ ಕೂಡ ಎಲ್ಲಿ ನಾವು ಈಡಿಗರ ದೇವರು ಅಂತ ಹೇಳಿದ್ರು, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಹೇಳಿದ್ರು. 1 ಮ್ಯಾನ್ 1 ಕಾಸ್ಟ್ 1 ರಿಲಿಜನ್ ಅಂತ ಹೇಳಿದ್ರು. ಎಲ್ಲಾ ಧರ್ಮಗಳು ನಮ್ಮುವಂತ ಒಂದು ರೀತಿಯಲ್ಲಿ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಯಾವಾಗ ದೇವಸ್ಥಾನಗಳಿಗೆ ನಮ್ಮ ಹಿಂದುಳಿದ ಜನರಿಗೆ ಮುಟ್ಟಿಸ್ಕೊಡ್ತಿಲ್ಲ, ಅಸ್ಪೃಶ್ಯರು ಕಾಣ್ತಾ ಇದ್ರು ಮಂಗಳೂರಲ್ಲಿ. ಆವಾಗ ನಾರಾಯಣಗುರು ಸಂದೇಶ ಕೊಟ್ಟರು ಕೇರಳದಿಂದ ಬಂದು, ನೀವ್ಯಾಕೆ ಆ ದೇವರುಗಳಿಗೆ ಹೋಗ್ತೀರಿ,
ನೀವೇ ದೇವಸ್ಥಾನ ನಿರ್ಮಾಣ ಮಾಡಿ ನಿಮ್ಮ ದೇವರನ್ನು ನೀವೇ ಪೂರ್ತಿ ಪ್ರಾರ್ಥನೆ ಮಾಡಿ ನಿಮಗೆ ದೇವರಲ್ಲಿ ಹೆಸರು ಮಾಡ್ತಾರಂತ ಒಂದು ಸಂದೇಶ ಕೊಟ್ಟಿಂದ ಇವತ್ತು ಒಂದು ಒಳ್ಳೆ ಗೋಕರ್ಣನಾಥರಲ್ಲಿ ಶಿವನ ಒಂದು ಲಿಂಗ ಸ್ಥಾಪನೆಯಾಗಿ ಮಂಗಳೂರಲ್ಲಿ ಐತಿಹಾಸಿಕ ದೇವಸ್ಥಾನ ಇವತ್ತು ಬ್ರಹ್ಮಶ್ರೀನಾರಾಯಣಗಳು ತಾಗಿದೆ. ಇವತ್ತು ಹಾಲುಮತ ಸಮಾಜದವರು ಕೂಡ ಇವತ್ತು ಒಂದು ಒಳ್ಳೆಯ ನಮ್ಮ ಹೇಳಿದ್ರು ಮಾತಾಡೋರಿಗೆ ಶಿಕ್ಷೆ ಹೇಳುದು ಯಾರು ಹೇಳಿದ್ರು ಹೇಳಿದೇನಪ್ಪ. ಹಾಲುಮತ ಸಮಾಜ ಇದು ನಿಜವಾಗಿ ಒಂದು ಬಹಳ ಸೌಜನ್ಯದ ಸಮಾಜ. ಯಾವಾಗ ನೀವು ಕೈ ಚಾಚಿದಂತ ಸಮಾಜ ಅಲ್ಲ ಇದು, ನೀವು ದಾನ ಮಾಡಿದಂತ ಸಮಾಜ ಇದು. ನಾವು ಅರುಣಕುಮಾರ್ ಏನು ಹೊಲ ತಗೋಬೇಕು ಅದು ಬೇಕಾದ್ರೆ ರೊಕ್ಕ ಜಮಾ ಮಾಡಿ ಬ್ಯಾಂಕಿಗೆ ಹೋಗಿ ಅದು ಒಮ್ಮೆ ತೆಗಿಯಲಿಲ್ಲ. ಮೋದಿದ ಆರ್ಡರ್ ಪ್ರಕಾರ 50,000 1 ಲಕ್ಷ ತೆಗಿಯೋದು ನಾವು ಬರೇ ತೆಗೆದು ಹೊಲದವ್ರಿಗೆ ನೀವು 4 ದಿನ ಕೊಟ್ಟರೆ ನಾವು ಹೊಲ ಕೊಡ್ತೇವೆ ಅಂದಾಗ ನಾವು ಅರುಣಕುಮಾರ್ ಏನ್ ಮಾಡಕ್ಕಾಗ್ತದೆ, ತೆಗಿಲಿಕ್ಕೆ ಬರಲ್ಲ. ಒಂದು 6 ಟೈಮ್ ಕೊಡ್ಬೇಕಾಗ್ತಪ್ಪ ಅಂತ ಹೇಳ್ಬೇಕಾಗ್ತದೆ. ಅದು ನಿಮ್ದು ಹಂಗಿಲ್ಲ, ನಿಮ್ಗೆ ನಗದೆ ಏಟತ್ತಿರ ಕಂಬಳ ಕೈ ಹಾಕಿದ್ರೆ ಲಕ್ಷ ಗಟ್ಟಲೆ ತೆಗೆದು ಕೊಡ್ತಕ್ಕಂಥ ಶಕ್ತಿ ನಿಮಗೆ ಆ ಮನೆಗೆ ಕೊಟ್ಟಿದ್ದಾರೆ. ಅಂತ ಒಂದು ಸೌಜನ್ಯದ ಈ ಒಂದು ಸಮಾಜ ಹಾಲುಮತ ಸಮಾಜ. ಇಲ್ಲಿ ಬಹಳಷ್ಟು ನಿಮ್ಮಲ್ಲಿ ಶರಣರಿದ್ದಾರೆ, ಅನೇಕ ಗುರುಗಳು ಈ ವೇದಿಕೆ ಮೇಲಿದ್ದಾರೆ. ಪ್ರತಿಯೊಂದು ನಾವು ಎಲ್ಲಿ ಕೂಡ ಯಾರ್ಯಾರ್ದು ಏನೇನು ಕೇಳ್ತಿರ್ತೀವಿ, ಆದರೆ ಎಲ್ಲಿ ಕೂಡ ಹಾಲುಮತ ಸಮಾಜದ ಗುರುಗಳಿಂದ ಈ ರೀತಿಯ ಒಂದು ಸಮಾಜಕ್ಕೆ ಕೆಟ್ಟ ಕೆಲಸ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಯಾವತ್ತೂ ನಾವು ನೋಡಿಲ್ಲ. ಒಳ್ಳೆಯ ಸೌಜನ್ಯವಾದ ಸಮಾಜದಿಂದ ಈ ಸಮಾಜದಲ್ಲಿ ಗುರುಗಳ ನಿಮ್ಮ ಮಧ್ಯದಲ್ಲಿ ಇರೋದ್ರಿಂದ ಅವರ ಮಾತುಗಳು ನಾವು ಕೇಳಿ ಪುನೀತರಾಗೋಣ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಂದು ಈಗ ಏನು ನಮ್ಮ ಇಲ್ಲಿ ಏನೇನು ಸಮಸ್ಯೆಗಳವ ಸ್ವಲ್ಪ ಹೇಳಿದ್ರು. ಅದು ನಾವು ಅರುಣಕುಮಾರ್ ಪಟ್ಟಿ ಮಾತಾಡಿ ಇದು ಒಬ್ಬರುಗಿ ಗ್ರಾಮ ಇದು ಬಹಳ ಆತ್ಮೀಯ ಗ್ರಾಮ. ಅವರ ಅರುಣಕುಮಾರ್ ತಾಯಿ ಊರದು. ಇದು ಏನು ಮಾಡಿದ್ರು ಕೂಡ ಕಡಿಮೆ. ಅದಕ್ಕೆ ಅವರು ನಾವು ಕೂಡಿ ಏನು ಸಿದ್ದರಾಮಯ್ಯ ಕೂಡ ಮಾತಾಡಿ ಏನು ಬಜೆಟ್ ಕೊಡ್ಬೇಕಾಗಿದೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಇಲ್ಲಿ ಯಾವ ನಾವು ರಾಜಕೀಯ ಮಾಡಕ್ ಹೋಗಲ್ಲ. ಇವತ್ತು ಏನು ಎಲ್ಲ ಮುಖಂಡರು ಎಲ್ಲರೂ ಕರೆಸಿದ್ದೀರಿ, ಎಲ್ಲರೂ ಒಂದೊಂದು ಪಾರ್ಟಿಯಾಗಿದ್ರು ಕೂಡ ಎಲ್ಲರಿಗೂ ಒಂದು ವೇದಿಕೆ ಕೂಡಿಸಿ ಒಳ ಒಬ್ಬೊಬ್ಬರಿಗೆ ಸಂಕಟ ಆಯ್ತು. ಏನಪ್ಪ ಇನ್ನೊಬ್ಬ ಗಿರಾಕಿ ಇನ್ನೊಂದು 2 ಗಿರಾಕಿ ಬಂದಿಲ್ಲ ನಿಮ್ಮ ಅವ್ರ ಅಭಿಮಾನಿ ತ್ರಾಸ ಅಲ್ಲತ್ತಿರ್ಬೇಕು. ಎಲ್ಲ ಬಂದ್ರೆ ಮನೆಗೆ ಬಿಡ್ತಾರ ಅರುಣರು ನಮ್ಮ ಗಿರಾಕಿ ಬಂದಿಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಬಂದಿಲ್ಲ ನಿಮ್ದು ಕಮ್ಯುನಿಕೇಶನ್ ಗ್ಯಾಪ್ ಆಗ್ಯದ ಗೊತ್ತಿಲ್ಲ ನಮಗೆ. ಯಾಕೆ ಅವರು ಬರ್ಬೇಕು ಯಾರು ಎಲ್ಲರೂ ಕರಿಬೇಕು, ಎಲ್ಲರೂ ಬೇಕೇ ಅದ. ಆದರೂ ಎಲ್ಲ ರಾಜಕಾರಣ ಬಂದಾಗ ಎಲ್ಲ ಎಲೆಕ್ಷನ್ ಬಂದಾಗ ಯಾರ್ಯಾರಿಗೆ ಏನೇನದ ನಿಮ್ಮ ಆಸೆ ಮಾಡಿ ಅವ್ರ ಬೆನ್ನತ್ತಿ ಬೇಡಲ್ಲ. ಆದ್ರೆ ಗ್ರಾಮದ ಕೆಲಸಗಳು ಬಂದಾಗ ಗ್ರಾಮದ ಅಭಿವೃದ್ಧಿ ಬಂದಾಗ ಎಲ್ಲರೂ ಒಂದಾಗಿ ಕೆಲಸ ಮಾಡೋ ಪಾರ್ಟಿ ಗಿಟಿ ಬಿಟ್ಟು ಅಂದಾಗ ಗ್ರಾಮದ ಅಭಿವೃದ್ಧಿ ಆಗ್ತಾವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಪೂಜೆಯಲ್ಲಿ ಮತ್ತು ನಿಮಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.